ಬೆಂಗಳೂರಿನಲ್ಲಿ ಮೊನ್ನೆ ಆರ್ಸಿಬಿ ವರ್ಸಸ್ ಜಿಟಿ ಐಪಿಎಲ್ ಪಂದ್ಯಾವಳಿಯ ವೇಳೆ ಕಿಡಿಗೇಡಿಗಳಿಂದ ಒಂದು ದುಷ್ಕೃತ್ಯ ನಡೆದಿದೆ. ಪಂದ್ಯಾವಳಿಯ ದಿನವೇ ಬೆಳಗ್ಗೆನೆ ಒಂದು ದಿಕ್ಕೇ ತೋಚದಂತಾಗಿ ಪೊಲೀಸರು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಮ್ಮೆಲೆ ಒಟ್ಟು 240 ಸಿಸಿಟಿವಿ ಫುಟೇಜ್ಗಳು ಆಫ್ ಆಗಿತ್ತು ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಇಲ್ಲಿರುವಂತಹ ಸಮಸ್ಯೆ ದಿಢೀರ್ ಅಂತ ಹೇಳಿ ಆಗಿರುವಂತಹ ಈ ಒಂದು ಸಮಸ್ಯೆಗೆ ಅಲ್ಲಿನ ಪೊಲೀಸರು ಕಂಗಾಲಾಗಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪ್ರವೇಶ ದ್ವಾರಗಳ ಸಿಸಿಟಿವಿ ಹಾಗೆ ಎನ್ವಿಆರ್ ಫೈಬರ್ ಸಂಪರ್ಕಗಳು ಸಂಪೂರ್ಣವಾಗಿ ಕಡಿತಗೊಂಡಿತ್ತು. ಇದರಿಂದಾಗಿ ಇಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆತಂಕ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಮಂಜುನಾಥ ಇ ಮತ್ತು ಅಬ್ದುಲ್ ಕಲಾಂ ಎಂಬುವರಿಂದ ಈ ಒಂದು ಕೃತ್ಯ ಎಸಗಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. IVS ಡಿಜಿಟಲ್ ಸೊಲ್ಯೂಷನ್ ಎಂಬ ಉಪವಿತಕರ ಸಂಸ್ಥೆಗಳಿಂದ ಈಗ ಕೆಲಸ ಮಾಡ್ತಾ ಇದ್ರು ಈ ಇಬ್ಬರು. ಆದ್ರೆ ಇಲ್ಲಿ ಪಾಸ್ ಇಲ್ಲದೆ ಇವರು ಇಲ್ಲಿ ಒಳಗಡೆ ಪಂದ್ಯ ನಡೆಯುವ ಜಾಗಕ್ಕೆ ಎಂಟ್ರಿ ತಗೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಿಂದಿನ ಹಳೆಯ ಪಾಸ್ ಅನ್ನ ತೆಗೆದುಕೊಂಡು ಇವರು ಎಂಟ್ರಿ ಪಡೆಯುವಂತ ಕೆಲಸವನ್ನ ಇವರು ಮಾಡಿದ್ದಾರೆ. ಆ ಸಮಯದಲ್ಲಿ ಈ ಒಂದು ಸಂಪರ್ಕ ಕಡಿತಗೊಂಡ ಕಾರಣ ಅಲ್ಲಿದ್ದಂತ ಪೊಲೀಸರು ಕಂಗಾಲಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಇಂಥ ಒಂದು ಘಟನೆ ನಡೆದಿರುವಂತ ಕಾರಣ ಪೊಲೀಸರು ಏನು ಮಾಡಬೇಕು ಅಂತ ದಿಕ್ಕು ತೋಚದಂತಾಗಿತ್ತು. ಈ ಹಿಂದೆ ಆಗಿರುವಂತ ಅಹಿತಕರ ಘಟನೆ ಏನಿದೆ, 11 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆ ಒಂದು ಪ್ರಕರಣ ಇನ್ನು ಮಾಸುವ ಮುನ್ನವೇ ಮತ್ತೇನು ಪ್ರಕರಣಗಳು ಆಗಬಾರದು ಅನ್ನುವಂತ ಕಾರಣದಿಂದಾಗಿ ಈಗಾಗಲೇ ಎಲ್ಲಾ ಪೊಲೀಸ್ ಸಿಬ್ಬಂದಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಎಲ್ಲಾ ಭದ್ರತಾ ಕೆಲಸಗಳನ್ನ ನೋಡಿಕೊಳ್ತಿದ್ದಾರೆ. ಇಲ್ಲಿವರೆಗೂ ಚಿನ್ನಸ್ವಾಮಿಯಲ್ಲಿ ನಡೆದಂತ ಯಾವ ಪಂದ್ಯದಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಆಗದ ರೀತಿಯಲ್ಲಿ ಎಲ್ಲವನ್ನ ನೋಡಿಕೊಂಡು ಬಂದಿದ್ದಾರೆ. ಆದ್ರೆ ಮೊನ್ನೆ ಚಿನ್ನಸ್ವಾಮಿಯಲ್ಲಿ ಕೊನೆಯ ಪಂದ್ಯ RCB ವರ್ಸಸ್ GT ಇದ್ದಂಥದ್ದು. ಆ ಸಮಯದಲ್ಲಿ ಈ ಒಂದು ಕೃತ್ಯ ನಡೆದಿರುವಂತಹ ಕಾರಣ ಇಲ್ಲಿ ಎಲ್ಲರಲ್ಲೂ ಕೂಡ ಒಂದು ಭಯ ಉಂಟಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಮೊನ್ನೆ ಬೆಂಗಳೂರಿನಲ್ಲಿ RCB ವರ್ಸಸ್ GT ಮ್ಯಾಚ್ ನ ಸಮಯದಲ್ಲಿ ಇಬ್ಬರು ಕಿಡಿಗೇಡಿಗಳಿಂದ ಒಂದು ದುಷ್ಕೃತ್ಯ ನಡೆದಿದೆ ಅನ್ನುವಂತ ಮಾಹಿತಿ ಬಂದಿದೆ. ಪೊಲೀಸರನ್ನ ಕಂಗಾಲು ಮಾಡಿದೆ ಈ ಒಂದು ದುಷ್ಕೃತ್ಯ. ಹಾಗಾದ್ರೆ ಏನ್ ನಡೆದಿತ್ತು, ಏನಾಗಿತ್ತು? ಬೆಂಗಳೂರಿನಲ್ಲಿ GT ವರ್ಸಸ್ RCB ನಡುವಿನ ಪಂದ್ಯಾಟ ಏನ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಕಿಡಿಗೇಡಿಗಳು ಮಾಡಿರುವಂತದ್ದು. ಅದು ಇವರು ಒಂದು ಖಾಸಗಿ ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳು ಸ್ಪಾನ್ಸರ್ಶಿಪ್ ಅಲ್ಲಿ ಏನ್ ನಡೀತಾ ಇರುತ್ತೆ, ಆ ಪಂದ್ಯ ಆ ಸಂದರ್ಭದಲ್ಲಿ ಇವರು ಕೂಡ ಟೀಮ್ ನಲ್ಲಿ ಇರ್ತಾರೆ. ಅಂದ್ರೆ ಪಂದ್ಯಾವಳಿ ದಿನ ಬೆಳಗ್ಗೆ ಪೊಲೀಸ್ಗೂ ಕೂಡ ಒಂದು ಕ್ಷಣ ಶಾಕ್ ಆಗಿರುತ್ತೆ. 240 CCTV ಫುಟೇಜ್ಗಳು ಅಂದ್ರೆ ಒಂದು ಮಾನಿಟರ್ ಮಾಡ್ಲಾಗ್ತಾ ಇತ್ತು ಎಲ್ಲಿ ಏನ್ ನಡೆಯುತ್ತೆ ಅಂತ. ಆ ಫೀಡ್ಗಳ ಒಂದು ಫುಟೇಜ್ ಏನ್ ದೊರೆಯುತ್ತೆ, ಆ 240 CCTVಗಳ ಫುಟೇಜ್ಗಳ ಫೀಡ್ ಅನ್ನ ಇವರು ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಾರೆ. ಅಂದ್ರೆ ಪ್ರವೇಶ ದ್ವಾರಗಳ CCTV ಆಗಿರ್ಬೋದು, NVR ಮತ್ತೆ ಈ ಫೈಬರ್ ಸಂಪರ್ಕಗಳನ್ನ ಕೂಡ ಕಡಿತ ಮಾಡಿರುವಂತದ್ದು. ಅಂದ್ರೆ ಈ ಡಿಸ್ಟ್ರಿಬ್ಯೂಟರ್ ಗಳೇನಿರ್ತಾರೆ, ಅಂದ್ರೆ ಉಪವಿತರಕ ಸಂಸ್ಥೆಗ ಈ ಸಿಬ್ಬಂದಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತದ್ದು. ಅದಕ್ಕೆ ಇಬ್ಬರ ವಿರುದ್ಧವಾಗಿ ಈಗ FIR ಕೂಡ ದಾಖಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಈ ಮಂಜುನಾಥ ಮತ್ತು ಈ ಅಬ್ದುಲ್ ಕಲಾಂ ಏನಿದ್ದಾರೆ, ಇವರಿಬ್ರು ಕೂಡ ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡಂತಹ ಒಂದು ಕಾರ್ಡ್ ಏನಿದೆ ಅದನ್ನ ಬಳಸ್ಕೊಂಡು ಎಂಟ್ರಿ ಕೊಡ್ತಾರೆ. ಅದಾದ ಮೇಲೆ NVR ಮತ್ತೆ ಈ ಫೈಬರ್ ಸಂಪರ್ಕಗಳನ್ನ ಕಂಪ್ಲೀಟ್ ಆಗಿ ಕಡಿತಗೊಳಿಸಿರುವಂತದ್ದು. ಅಂದ್ರೆ ಅನಧಿಕೃತವಾಗಿ CCTV ಸರ್ವರ್ ರೂಮ್ ಪ್ರವೇಶಿಸಿದಂತಹ ಈ ಆರೋಪಿಗಳೇನಿದ್ದಾರೆ ಅಲ್ಲಿರುವಂತಹ ಕೇಬಲ್ಗಳನ್ನು ಕೂಡ ಕಟ್ ಮಾಡ್ತಾರೆ. ಅದಾದ ಮೇಲೆ CCTV ಫುಟೇಜ್ಗಳ ಈ ಲಿಂಕ್ಗಳು ಕನೆಕ್ಷನ್ ಏನಿರುತ್ತೆ ಅದನ್ನು ಕೂಡ ಕಟ್ ಮಾಡಿರುವಂತದ್ದು. ಹೀಗಾಗಿ ಒಂದು ಕ್ಷಣ ಎಲ್ಲಾ ಫೀಡ್ಗಳು ಕೂಡ ಬಂದಾಗುತ್ತೆ. ಮತ್ತೆ ಪ್ರವೇಶ ದ್ವಾರಗಳಲ್ಲಿ ಕೂಡ ಸಮಸ್ಯೆ, ಗಣಾಂಗಣದ ಸುತ್ತಮುತ್ತಲಿನ ಕ್ಯಾಮರಾ ಆಗಿರ್ಬಹುದು ಮತ್ತು ಈ ಡಿ ಕಾರ್ಪೊರೇಟ್ ಸ್ಟ್ಯಾಂಡ್ ಮತ್ತು ಏನೆಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಏನೆಲ್ಲ ಇತ್ತು ಅದೆಲ್ಲವೂ ಕೂಡ ಸಮಸ್ಯೆ ಉಂಟಾಗಿತ್ತು. ಹೀಗಾಗಿ ಭದ್ರತೆಯ ದೃಷ್ಟಿಯಿಂದ CCTV ಫುಟೇಜ್ಗಳನ್ನು ಏನ್ ಅಳವಡಿಸಲಾಗಿತ್ತು ಅವೆಲ್ಲವೂ ಕೂಡ ಬಂದಾಗಿದ್ರಿಂದ ಪೊಲೀಸರು ಕೂಡ ಶಾಖಿ ಒಳಗಾಗ್ತಾರೆ. ಅದಾದ ಮೇಲೆ ಕ್ಷಿಪ್ರಗತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದನ್ನ ಪರಿಹರಿಸಿಕೊಂಡು ಯಾವುದೇ ಸಮಸ್ಯೆ ಬಾರದಂತೆ ಪೊಲೀಸರು ಕೂಡ ಕಾರ್ಯನಿರ್ವಹಿಸ್ತಾರೆ. ಅದಾದ ಮೇಲೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಮೇಲಧಿಕಾರಿಗಳಿಗೆ ತಿಳಿಸಿ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿ ಅದೇನ ಸರಿಪಡಿಸಬೇಕೋ ಎಲ್ಲವನ್ನೂ ಕೂಡ ಸರಿಪಡಿಸ್ತಾರೆ. ಸದ್ಯಕ್ಕೆ ಇಬ್ಬರ ವಿರುದ್ಧವಾಗಿ ಈಗ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಇದೆ. ಇನ್ನು ಆರೋಪಿಗಳು ಯಾಕೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ರು ಅನ್ನೋ ಒಂದು ಆಂಗಲ್ಲದೆ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇದು ಇನ್ನಷ್ಟೇ ಗೊತ್ತಾಗಬೇಕಾಗುತ್ತೆ. ಯಾಕಂತಂದ್ರೆ ಅನಧಿಕೃತವಾಗಿ ಗ್ರೌಂಡ್ಗೆ ಎಂಟ್ರಿ ಕೊಡ್ತಾರೆ. ಅದಾದ್ಮೇಲೆ CCTV ಫುಟೇಜಸ್ ಆಗಿರಬಹುದು ಮತ್ತು ಬೇರೆ ಬೇರೆ ಲಿಂಕ್ಗಳ ಒಂದು ಏನು ಸರ್ವರ್ ಏನು ಬರುತ್ತೆ
ಎಲ್ಲವನ್ನೂ ಕೂಡ ಡಿಸ್ಕನೆಕ್ಟ್ ಮಾಡಿ ಬೇಕಂತಲೇ ಇವರು ಎಂಟ್ರಿ ಕೊಟ್ಟು ಈ ರೀತಿಯಾದ ಕೃತ್ಯವನ್ನು ಮಾಡಿದ್ದಾರೆ. ಇವರ ಕೃತ್ಯದ ಹಿಂದಿನ ಉದ್ದೇಶ ಏನು ಅನ್ನೋ ಆಂಗಲಲ್ಲಿ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಕೆಲವೊಂದು ಅಂಶಗಳು ಹೊರಗಡೆ ಬರಬೇಕಾಗಿದೆ. ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.